ಬಂದು ಸನ್ನೆ ಚನ್ನರಾಣಿ ಅಂಗದಿಂದ ಬಂದು ಸನ್ನೆ ಚನ್ನರಾಣಿ ಪ್ರಿಯರಮಣಿ ಬಾರಮಣಿ ಅರುಚದಿ ನಲೆಯುವ ಬಾಬಾರೇ ಅರುಚದಿ ನಲೆಯುವ ಬಾಬಾರೇ ಪ್ರಿಯರಮಣಿ ರುಕ್ಮಿಣಿ, ನೀವುಗಳು ಅನ್ಯೋನ್ಯ ಭಾವವುಳ್ಳವರಾಗಿ ನಮ್ಮ ಸೇವೆಯನ್ನು ಮಾಡುತ್ತಿರುವುದರಲ್ಲಿ ನೋಡಿ ನಾನು ಸಂತೋಷ ಸಾಗರದಲ್ಲಿ ಮುಳುಗಿರುವೆನು. ರುಕ್ಮಿಣಿ, ಸ್ವಲ್ಪ ಹೊತ್ತು ಈ ಶಿಲಾತಲಪದ ಮೇಲೆ ವಿಶ್ರಮಿಸಿಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಚಕ್ರಾದರ ಲೀಲಾ ವನಮಾಲಾ ಗಲಶೀಲಾ ಚಕ್ರಾದರ ಲೀಲಾ ವನಮಾಲಾ ಗಲಶೀಲಾ ಪಾರ್ಥ, ಬಾ, ಇಂದ್ರಪ್ರಸ್ಥದ ಸಮಾಚಾರವೇನು? ಕುಂತಿ ದೇವಿಯು ಮತ್ತು ದ್ರೌಪದಿ ದೇವಿಯವರು ಕುಶಲವೇ? ಪರಮಾತ್ಮ, ನಿನ್ನ ಆಶೀರ್ವಾದ ಬಲದಿಂದ ಎಲ್ಲರೂ ಕುಶಲವಾಗಿಯೇ ಇರುವರು. ಪಾರ್ಥ, ನಿನ್ನ ಮುಖವೆಲ್ಲೋ ಬಾಡಿರಲು ಕಾರಣವೇನು? ಜಾಗ್ರತೆಯಾಗಿ ಅದನ್ನು ತಿಳಿಸು. ಪರಮಾತ್ಮ, ಪಾರ್ಥ, ಮಾಧವನ್ನೇ ಮಧು ಸೂದನನೇ ಭವ ಮಾಧವನೇ ಮಧು ಸೋದನನೇ ಭವ ಬೇಳುವೆ ಚಿಂತೆಯ
ತವ ಮಾಡಿದೆ ನಿನ್ನಯ ದಯದಿ ಮಾಡುವ ಯಾಗವ ಸಾರ್ಥಕ ಪಡಿಸೆ ಮಾಡುವ ಯಾಗವ ಸಾರ್ಥಕ ಪಡಿಸೆ ಮಾಧವನೇ ಮಧು ಶೋಧನನೇ ಭವ ಏನೋ ಬೇಳಿದೆ ಪಾರ್ಥ ಕೇಳೆನೋ ಏನೋ ಬೇಳಿದೆ ಪಾರ್ಥ ಕೇಳೆನೋ ಹಾಗದಾಗದು ಯಾಗದ ರಥವೋ ಹಾಗದಾಗದು ಯಾಗದ ರಥವು ಏತಕ್ಕೆ ತಿಂದಿವೆ ಪಾರ್ಥನೆ ನೀನೆಯೋ ಬೇಗದಿ ಬೇಳೈ ಆಲೋಚನೆಯ ಏತಕ್ಕೆ ತಿಂದಿವೆ ಪಾರ್ಥನೆ ನೀನೆಯೋ ಪಾರ್ಥ ಇದೇನು ಇದು ನಿಮ್ಮ ಶಪಥವೇ ಇದು ಸಾಮಾನ್ಯವಾದ ಯಾಗವೇ ಪರಮಾತ್ಮ ನೀವು ಅಲ್ಲಿಗೆ ಬಂದು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂಬುದು ನಿಮ್ಮಲ್ಲಿ ಕೇಳಿಕೊಂಡು ನಮ್ಮಣ್ಣನಾದ ಧರ್ಮರಾಯನು ಯಾಗಶಾಲೆಗೆ ನಿಮ್ಮನ್ನು ಅತಿ ಜಾಗ್ರತೆಯಾಗಿ ಕರೆದುಕೊಂಡು ಬರುವಂತೆ ತಿಳಿಸಿರುವನು. ಪಾರ್ಥ ಹಾಗೆ ಆಗಲಿ ನೀನಿನ್ನು ನಡೆ ನಾನು ಬರುವೆನ. ಅಂಬುದಿ ನಿಧಿಯನ್ ಉದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಹರಿದೇವತೆ ಅಂಬುದಿ ನಿಧಿಯನ್ ಉದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಹರಿದೇವತೆ ಯಾದು ಗೈದನ್ನ ಹೃದಯ ರಂಗವ ಯಾದು
ರುಕ್ಮಿಣಿ, ಸ್ವಾಮಿ. ಧರ್ಮಾದಿಗಳು ನನ್ನ ಆಗಮನವನ್ನು ಎದುರು ನೋಡುತ್ತಿರುವರು. ನಾನಿನ್ನು ಹೋಗಿ ಬರಲೇ? ಹಾಗೆ ಆಗಲಿ ಸ್ವಾಮಿ. ಪದ್ಮಜ ಲಾಯತೆ ಕ್ಷಣ ಪಾಗೆ ಲೋಕ ಸೋದ ಜಲ ಧರ್ಮನಂದನ ಪರಮಾತ್ಮ. ಅಣ್ಣ, ಸಂತೋಷದಲ್ಲಾಗಲಿ ಕಷ್ಟದಲ್ಲಾಗಲಿ ಸದಾ ಕಾಲವು ನಮ್ಮ ಜೊತೆ ಕೈ ಬಿಡದಂತೆ ಕಾಪಾಡುವರಾಗು ಅಣ್ಣ. ದ್ರೌಪದಿ, ನಿನಗೆ ಅಭಯ ಕೊಟ್ಟಿನು. ನೀನು ನನ್ನನ್ನು ಸ್ಮರಿಸಿದಾಗ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಲು ನಾನು ಸಿದ್ಧನಾಗಿಯೇ ಇರುವೆನು. ಧನ್ಯನಾದೆನು ಅಣ್ಣ. ವತ್ಸ ನಕುಲ, ಸ್ವಾಮಿ ಆಜ್ಞೆ ನೆರವೇರಿಸು. ಯುಧಿಷ್ಠಿರ, ಇದಕ್ಕೆ ಚಿಂತಿಸಬೇಕಾಗಿಲ್ಲ. ಮಾತು ಹೇಳು, ಇದಕ್ಕೆ ಚಿಂತಿಸಬೇಕಾಗಿಲ್ಲ. ದಕ್ಷಿಣ ದಿಕ್ಕಟದಲ್ಲಿ ಮಾನಸವೆಂಬ ಸರೋವರವಿರುವುದು. ಭೀಮನು ಅಲ್ಲಿಗೆ ಹೋಗಿ ಶಿವಾರ್ಚನೆ ಮಾಡುತ್ತಾ ಈಶ್ವರನ ಭಕ್ತನಾದ
ಪುರುಷಾಮೃಗನು ಅಲ್ಲಿ ಶಿವಾರ್ಚನೆ ಮಾಡುತ್ತಾ ಕುಳಿತಿರುವನು. ಆತನನ್ನು ಕರೆತರದೆ ನಡಿ, ಕಾಲೋಚಿತ ಕರ್ಮವನ್ನು ನೆರವೇರಿಸಿಕೊಂಡು ಯಾಗಶಾಲೆಯನ್ನು ಪರೀಕ್ಷಿಸೋಣ. ಹಾಗೆ ಆಗಲಿ ಪರಮಾತ್ಮ. ಸುಬೋದ್ರ, ಅಗ್ರಜ. ಯಜ್ಞ ನೆರವೇರಿಸು. ಅಪ್ಪಣೆಯಂತೆ ಆಗಲಿ. ಲೋಕ ಕರಾಳೆ ಅಲ್ಲ ಅಲ್ಲ ಸೋಲಿಸಿ ನಮ್ಮನು ಕುರುಪತಿ ತಂದನು ದಿನಾವತಿಯ ತೆರೆಯಲ್ಲಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದ ಹಸ್ತಿನಾವತಿಯ ತೆರೆಯಲ್ಲಿಟ್ಟನು. ನೂರರಲ್ಲೊಬ್ಬನೇ ಉಳಿದನು ನಾನು ಕಾಲುವ ಬೇಗ. ನೂರರಲ್ಲೊಬ್ಬನೇ ಉಳಿದನು ನಾನು ತೀರಿಸಲನಿಗ ಕಾಲುವ ಬೇಗ. ದಗ 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 ನೆದ್ದಿದ ದ್ವೇಷದ ಕಾಲೆ ಕೈ ಜೊತ್ತಲಿದೆ ಲೋಕ ಕರಾಳೆ. ಜಮ್ಮರವಾಗಿದೆ ಎನ್ನಯ ಸೇಡು ವಸಾಣವೆನಿಸಿ ಕೌರವನಾಡು. ಜಮ್ಮರವಾಗಿದೆ ಎನ್ನಯ ಸೇಡು ವಸಾಣವೆನಿಸಿ ಕೌರವನಾಡು. ದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಯಿಸುತ್ತಲಿದೆ ಲೋಕ ಕರಾಳೆ. ದುರ್ಯೋಧನ ಅಲ್ಲ ಸೌಬಲ ಮಹಾರಾಜ ಸೌಬಲ ಮಹಾರಾಜ ಸೌಬಲ ಮಹಾರಾಜ ಕೌರವರನ್ನು ಸಂಹಾರ ಮಾಡುವನೆಂದು ಹೇಳಿದ ನಿನ್ನ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಸದ್ದು ಸದ್ದು ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಆದಮ ಮರುಳುಗಳೇ ಸದ್ದು. ಏ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ. ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜರ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ಅಂದು ಅಂದು ನಿರಪರಾಧಿಗಳಾದ ನನ್ನ 99
ದುರ್ಯೋಧನ, ಅಂದು ನಿರಪರಾಧಿಗಳಾದ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯ ಕೋಟಿ ಕಟಾರಿಗಳಿಂದ ಇರಿದಂತಾಗುವುದು. ನನ್ನ ರಕ್ತದ ಕಣವು ಕುದಿಯುತ್ತಿರುವುದು. ನನ್ನ ರಕ್ತದ ಕಣವು ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ನನಗೂ ನನ್ನ ಜನ್ಮದಾತನಿಗೂ ನೀನು ದಿನಕ್ಕೊಂದೇ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು ಅದೆಲ್ಲವನ್ನು ನನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹಸು ನೀಗಿದರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹಸು ನೀಗಿದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೇನೆ. ಈ ನನ್ನೀ ದೇಹವನ್ನು ದುರ್ಯೋಧನ, ಅಣುವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯವೇ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಿಸಲು ಸಾಧ್ಯವಿಲ್ಲ. ದುರ್ಯೋಧನ, ನನ್ನನ್ನಾವರಿಸಲು ಸಾಧ್ಯವಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುಷ್ಟ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದುರ್ಯೋಧನ, ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಡುಡಿಯಂತೆ ಅಡಿಗಡಿಗೂ ದುರ್ಯೋಧನ, ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆಯುತ್ತ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ದುರ್ಯೋಧನ, ರಕ್ತದ ಕೋಡಿಯಲ್ಲೇ ಹಸಿವುದಾಗ ತಾಳಲಾರೆವು ನಾವು, ತಾಳಲಾರೆವು ನಾವು
ಅಣ್ಣ ತಾಳಲ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ ಈ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮ್ಮ ನೀರಾಂಜನವನ್ನು ಮಾಡಿಸುವೆನು. ದುರ್ಯೋಧನ ನರಕದ ಅತಿ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಂಕರ, ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ದುರ್ಯೋಧನ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆನು. ನರಕದ ಮಾರ್ಗವನ್ನೇ ಇಡಿಸುವೆನು. ಮೋಸಗೊಳಿಸಿ ಗುರುಕುಲದ ಮರಕುಲ ನಾಶವಗೊಳಿಸು ನಾನು. ಮೋಸಗೊಳಿಸಿ ಗುರುಕುಲದ ಮರಕುಲ ನಾಶವಗೊಳಿಸುವೆ ನಾನು. ಅಂದು ನಮ್ಮವರ ಒಂದುಗೂಡಿಸಿ ದುರ್ಯೋಧನ, ಅಂದು ನಮ್ಮವರ ಒಂದುಗೂಡಿಸಿ ಒಂದರ ಕ್ಷಣದಿ ಕೌರವನು. ಅಂದು ನಮ್ಮವರ ಒಂದುಗೂಡಿಸಿ ಒಂದರ ಕ್ಷಣದಿ ಕೌರವನು. ದುರಾತ್ಮರನು ಮಧಾಂಧರನು ಅದೇ ತರ ಕೊಲ್ಲುವೆ. ದುರಾತ್ಮರನು ಮಧಾಂಧರನು ಅದೇ ತರ ಕೊಲ್ಲುವೆ. ಮೋಸಗೊಳಿಸಿ ಗುರುಕುಲದ ಮರಕುಲ ನಾಶವಗೊಳಿಸಿ ನಾನು. ನಾಶವಗೊಳಿಸುವೆ ನಾನು, ನಾಶವಗೊಳಿಸುವೆ ನಾನು. ದುರ್ಯೋಧನ
ಪೂಜ್ಯರೇ, ಹೀಗೆ ಚಿತ್ತವಿಸಬೇಕು. ನಾರಾಯಣ ನಾರಾಯಣ. ಸುಯೋಧನ, ಪೂಜ್ಯರೇ, ಇದೇನು ಬಹಳವಾಗಿ ಚಿಂತಿಸುವಂತೆ ತೋರುತ್ತಿರುವುದಲ್ಲ? ಪೂಜ್ಯರೇ, ಆ ರೀತಿ ಏನುವುದಿಲ್ಲಲ್ಲ. ಪೂಜ್ಯರೇ, ಸುಯೋಧನ, ಹಳೆಯೋ ರಾಧಾ ತನಯೋ ಕಳೆಯೋ ರಾಧಾ ತನಯೋ ಬಲಯುತ ದುಶಾಸನಾದಿ ಸೋದರರೇ ಎಳೆಯಳಿಯ ಶಕುನಿ ಸಚಿವ ಪೂಜ್ಯರೇ, ಸುಯೋಧನ, ಎಳೆಯರೇ ಶಕುನಿ ಸಚಿವ ಕಲಿದ ಮನಸ್ಸಿನೊಳಗೆ ಚಿಂತೆಯೊಂದಿಲ್ಲ. ಪೂಜ್ಯರಿ, ಸುಯೋಧನ, ಎಲ್ಲಕ್ಕಿಂತ ಅತಿಶಯವಾಗಿ ತಮ್ಮ ಆಶೀರ್ವಾದ ಬಲವಿರುವಾಗ ನನಗೆ ಚಿಂತೆ ಎಂದರೇನು? ಅದಿರಲಿ, ತಾವು ಈಗ ಎಲ್ಲಿಂದ ಉದಯ ಮಾಡಿಸಿದ್ರಿ? ಸುಯೋಧನ, ಈಗ ನಾನು ಮಗಧಮಂಡಲದಿಂದ ಬಂದೆನು. ಆಹಾ, ಏನು ಹೇಳಲಿ, ಭೀಮನಿಗೂ ಜರಾಸಂಧನಿಗೂ ಮಲ್ಲ ಯುದ್ಧವೇ ಆಯಿತು. ಆಹಾ, ಪೂಜ್ಯರೇ, ಅದರಲ್ಲಿ ಗೆದ್ದವರು ಯಾರು? ಜರಾಸಂಧನು ತಾನೆ. ಸುಯೋಧನ, ಸುಯೋಧನ, ನ್ಯಾಯವಾಗಿ ನೋಡಿದರೆ ಗೆದ್ದವನೇನೋ ಜರಾಸಂಧನೇ. ಆದರೆ ಭೀಮನವನನ್ನು ಕಬ್ಬಿನ ಜಲ್ಲೆ ಸಿಡಕ್ಕೆ ಸೀಳಿಬಿಟ್ಟ. ಹೀಗೆ ಮಲ್ಲಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಸಿಡಿದು ಎಲ್ಲಿಯಾದರೂ ಉಂಟೆ ಸುಯೋಧನ? ಕೂಡದು ಕೂಡದು, ಅದು ಧರ್ಮವಲ್ಲ ಪೂಜ್ಯರೇ. ಪೂಜ್ಯರೇ, ಸುಯೋಧನ, ಹಾಗಾದರೆ ಅಲ್ಲಿ ಯಾರೂ ಇರಲಿಲ್ಲವೇ? ಸುಯೋಧನ, ಇಲ್ಲದೆ ಉಂಟೆ. ಕೃಷ್ಣ ಭೀಮಾರ್ಜುನಿದ್ದರು. ಅರಮನೆ ಉಪ್ಪರಿಗೆ ಮೇಲೆ ರಾಣಿ ವಾಸವರಿದ್ದರು. ಯಾರಿದ್ದರೇನು, ಜರಾಸಂಧವಸ್ತಿ ಮುಗಿದೇ ಹೋಯಿತು. ಏನು ಪೂಜ್ಯರೇ, ಭೀಮನು ಸಿಂಹಾಸನವನ್ನು ಏರಿದನು? ಇಲ್ಲ ಇಲ್ಲ ಸುಯೋಧನ, ಇಲ್ಲ ಇಲ್ಲ. ಅವನು ಜರಾಸಂಧನ ಮಗನಿಗೆ ಪಟ್ಟಾಭಿಷೇಕ ಪಟ್ಟ ಕಟ್ಟಿ ಸಾವಿರಾರು ಬಂಡಿ ತನ್ನ ಕಣ್ಣುಗಳನ್ನು ತುಂಬಿಸಿಕೊಂಡು ಇನ್ನೇನು ಇಂದ್ರಪ್ರಸ್ಥಕ್ಕೆ ಹೋದನು. ಪೂಜ್ಯರೇ, ಯಾವ ಯಾಗ ಯಾರು ಮಾಡುವರು? ಓಹೋ ಸುಯೋಧನ, ಇದು ನಿಮಗೆ ತಿಳಿಯದೆ. ಧರ್ಮರಾಜನು ರಾಜಸೂಯಾಗವನ್ನು ಮಾಡುತ್ತಿರುವನು. ಅವನ ತಮ್ಮಂದಿರು ನಾನಾ ದಿಕ್ದೇಶಗಳಿಗೆ ಹೋಗಿ ಗೆದ್ದು ಕಪ್ಪ ಕಾಣಿಕೆಗಳನ್ನು ಬಂಡಿಯಲ್ಲಿ ತುಂಬಿಸಿಕೊಂಡು ಬಂದಿರೋರು. ಇನ್ನೇನು ಅಲ್ಲಿ ಯಾಗ ಆರಂಭವಷ್ಟೇ. ಪೂಜ್ಯರೇ, ನಿಮಗೆ ಬಂದಿರೋ ಪತ್ರಿಕೆಯನ್ನು ತೆಗೆಸಿ ನೋಡು. ಪೂಜೆ ಬಂದಿರಬಹುದು, ಆದರೆ ಪ್ರತಿದಿನವೂ ಇಂತಹ ಎಷ್ಟೋ ಪತ್ರಿಕೆಗಳು ಬರುವವು, ಎಷ್ಟೋ ಪತ್ರಿಕೆಗೆ ಹೋಗು. ಇದನ್ನೇ ಬಹು ಮುಖ್ಯವೆಂದು ಗಮನಿಸಲು ನಮಗೆ ಅವಕಾಶವು ಎಲ್ಲಿಯದು ತಾನೆ ಪೂಜ್ಯರೇ? ನಿಜ ನಿಜ ಸುಯೋಧನ. ಅಯ್ಯ, ನಿನಗೆ ಬಂದಿರೋ ಪತ್ರಿಕೆಯನ್ನು ಹುಡುಕಿಸಿ ನೋಡು. ಧರ್ಮರಾಯನ ಪತ್ರಿಕೆ ಇದ್ದೇ ಇರುವುದು. ನೀನು ಸಹ ಆ ಯಾಗಕ್ಕೆ ಹೋಗುವುದು ಶ್ರೇಯಸ್ಕರ. ಹೋಗದಿದ್ದರೆ ನಷ್ಟವೇನು? ಹೋಗದಿದ್ದರೆ ನಷ್ಟವೇನೂ ಇಲ್ಲ. ಅಂತಹ ಉತ್ಸವಗಳನ್ನು ನೋಡಿದ ಬಳಿಕ ಈ ನಿನ್ನ ಕಣ್ಣುಗಳಿದ್ದರೇನು? ನೀನು ಸಹ ನಿಮ್ಮ ತಂದೆಯಂತಾಗಲು ಹೆಚ್ಚಿಸು. ಈ ಸಮರ್ಥವಾದ ಶಕುನಿಯ ಮಂತ್ರಾಜಿರುವಾಗ ನಿರುಪಮ ನಿರ್ಮಲ ಮಧುರಾಗಾನ ನಾರಾಯಣ. ನಿರುಪಮ ನಿರ್ಮಲ ಮಧುರಾಗಾನ ನಿರುಪಮಾನ ಸುಗು ಲಾಲಯ ಶೌರೇ ಶೌರೇ ನಾರಾಯಣ. ನಿರುಪಮ ನಿರ್ಮಲ ಮಧುರಾಗಾನ ನಿರುಪಮಾನ ಸುಗು ಲಾಲಯ ಶೌರೇ ನಿತ್ಯ ನಿರಾಮಯ ನಾರಾಯಣ ದೇವಾ. ನಿತ್ಯ ನಿರಾಮಯ
ಮಾವ, ಈ ವರ್ತಮಾನವು ದಿಟವೇ? ಮಾತಾಡ. ಸುಯೋಧನ, ಆ ಕೃಷ್ಣನ ಬೆಂಬಲದಿಂದ ಪಾಂಡವರು ಆಡಿದ್ದೇ ರಾಗವಾಗಿದೆ. ಅವನ ಸಹಾಯವಿಲ್ಲದೆ ಅವರು ಗೆದ್ದಿದ್ದರೆ ಪರಾಕ್ರಮಿಗಳೆನ್ನಬಹುದಾಗಿತ್ತು. ಸುಯೋಧನ, ಪರಾಕ್ರಮಿಗಳೆನ್ನಬಹುದಾಗಿತ್ತು. ಪೂಜ್ಯರೇ, ಜರಾಸಂಧನು ಸತ್ತನೆ. ಅವನನ್ನು ಭೀಮನು ಸೀಳಿ ಹಾಕಿದರೆ ಅಯ್ಯೋ, ಈ ಪಾಂಡವರಿಗೆ ಇದುರೇ ಇಲ್ಲವಾಯಿತಲ್ಲ. ಅವರು ಯಾಗವನ್ನು ಮಾಡಿ ತಮ್ಮ ತಮ್ಮ ಪ್ರತಾಪಗಳನ್ನು ಕಚ್ಚಿಕೊಳ್ಳುವರು. ಸುಯೋಧನ, ಏನೇನು ಮಾಡುವರೋ ಮುಂದೆ ಗೊತ್ತಾಗುವುದು. ನಡೆ, ನಾವು ಹೋಗೋಣ. ನಾನಂತ ಅಲ್ಲಿಗೆ ಹೊರಡುವುದಿಲ್ಲ. ಆ ನನ್ನ ಶತ್ರುಗಳ ಸಂಪತ್ತನ್ನು ನೋಡುವುದು ನಾನು ಬರಿಬಲ್ಲದು. ಸರಿಯ ಹೋಗುದ ಹನುಮತವೇ ಸರಿಯ ಹೋಗುದ ಸರಿಯ ಹೋಗುದ ಹನುಮತವೇ ಸರಿಯ ಹೋಗುದ ನಮಗೆ ದೋತಲ್ಲದು ಬೇರೆ ಮೀರಿದ ನಮಗೆ ದೋತಲ್ಲದು ಬೇರೆ ಮೀರಿದ ವೈಭವ ವೈರ್ಯ ಸರಿಯ ಹೋಗುದ ಹನುಮತವೇ ಸರಿಯ ಹೋಗುದ ವೈಭವ ವೈರ್ಯ ಯಾಗಕ್ಕೆ ಸರಿಯ ಹೋಗುದ ಹನುಮತವೇ ಸರಿಯ ಹೋಗುದ ಅಲೆ ಬಿಡು ಪವನದ ಉಲ್ಲಾದಲ್ಲದೆ ಬಲೆ ಬಿಡು ಪವನದ ಉಲ್ಲಾದಲ್ಲದೆ ನೆರೆದ ನಿಲುಗೆ ಸರಿಯೇ ಎಳೆದೆನು ನೆರೆದ ನಿಲುಗೆ ಸರಿದೆ ನಡೆದೆ ಸರಿಯ ಪೋಪುದ ಹನುಮತವೇ ಸರಿಯ ಪೋಪುದ ವತ್ಸ ಸುಯೋಧನ, ಆ ಪಾಂಡವರನ್ನು ವತ್ಸ ಸುಯೋಧನ, ನೀನಿನ್ನು ಬಾಲಕ, ಲೋಕದ ಸ್ವಭಾವವನ್ನರಿಯೇ. ಆ ಪಾಂಡವರನ್ನು ನೀನು ಅರಗಿನ ಮನೆಯಲ್ಲೇ ಸುಡಿಸಬೇಕೆಂದು ಉಪಾಯ ಮಾಡಿದ್ದೆ ಎಂದು ಅಲ್ಲಲ್ಲಿ ಹೇಳಿಕೊಂಡಿರುವರು. ಈಗ ನೀನು ಅವರಲ್ಲಿಗೆ ಹೋಗದಿದ್ದರೆ ಆ ಪಾಂಡವರಿಗೆ ಅವರ ಪಾಂಡವರ ತಾಳಕ್ಕೆ ರಾಗಕ್ಕೆ ತಾಳ ಹಾಕುವವರೇ ಎಲ್ಲ. ಮಾವ, ನೀ ಯಾರು ಏನೇ ಹೇಳಿದರು ನಾನಂತೂ ಅಲ್ಲಿಗೆ ಹೊರಡುವರಿಲ್ಲ. ವತ್ಸ ಸುಯೋಧನ, ಶತ್ರುವಿನ ಏಳಿಗೆಯನ್ನು ಸಹಿಸದವನು ಅವನ ಮನೆಯ ಉತ್ಸವಗಳಿಗೆ ಹೋಗಲೇಬೇಕು. ಅವರ ಆಪ್ತರ ಸಂಗಡ ಬಳಕೆಯಾಗಿರಬೇಕು. ಅವರ ಆಗು ಹೋಗುಗಳನ್ನು ಆಗಲಿರುಳು ಪರೀಕ್ಷಿಸುತ್ತಿರಬೇಕು. ಹಾಗೆ ಮಾಡಿದ್ದಲ್ಲದೆ ಅವರ ಕುಂದು ಕೊರತೆಗಳೊಂದು ತಿಳಿಯುವುದಿಲ್ಲ. ಅದು ತಿಳಿಯದೆ ಅವರನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ನೀನು ಅಲಕ್ಷ್ಯ ಮಾಡದೆ ರಾಜಸೂಯ ಯಾಗಕ್ಕೆ ನಡಿ, ನಾನು ಬರುವೆನು. ಸುಯೋಧನ, ತೋರುವುದಿಲ್ಲ. ಸಮಯ ದೊರೆತರೆ ಅವರ ಗೌರವಕ್ಕೆ ನ್ಯೂನ್ಯತೆಯನ್ನುಂಟು ಮಾಡು, ಅವರ ಅಹಂಕಾರವನ್ನು ಅಡಗಿಸೋಣ. ದುರ್ಯೋಧನ, ಒಂದು ಇಲ್ಲದೆ ಅಂದೆಯಂತಿದ್ದರೆ ಬಂದ ಭಾಗ್ಯವಾದರೂ ಏನು ಸುಯೋಧನ, ಬಂದ ಭಾಗ್ಯವಾದರೂ ಏನು? ಮಾವ, ನೀನು ಹೇಳಿದೆ ಅಂತ ಸರಿ, ನಾವು ನಡೆಯಿರಿ. ನಡೆ ನಡೆ.